ನಿಜವಾಗ್ಲೂ ಎಷ್ಟು ಫೀಲ್ ಆಗತ್ತೆ ಅಂತಂದ್ರೆ ನೋಡಿ, ನನ್ನ ಸುತ್ತಮುತ್ತಲು ಎಷ್ಟೊಂದು ಜನ ಅಂತ ಒಂದ್ಸತಿ ಜಲ್ ಅನ್ಸುತ್ತೆ. ಸಡನ್ ಆಗಿ ಈಗ ನೋಡಿದಾಗ ಯಾರೋ ಕೂತ್ಕೊಂಡಿದ್ದಾರೆ. ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಗೊತ್ತಾ? ಮಾದರಿ ಪಾರಂಪರಿಕ ಗ್ರಾಮ ರಂಗೋಲಿ ಗಾರ್ಡನ್. ನೀವಿಲ್ಲಿ ಒಳಗಡೆ ಎಂಟರ್ ಆಗಬೇಕು ಅಂದರೆ ಫಸ್ಟ್ ಟಿಕೆಟ್ ತಗೊಳ್ಳೇಬೇಕು. ಎಸ್ ಹೌದು, ಇಲ್ಲಿ ವೀಕ್ ಡೇಸಲ್ಲಾದರೆ 200, ಅದೇ ವೀಕೆಂಡ್ಸಲ್ಲಾದರೆ ಒಬ್ಬರಿಗೆ 250. ನಾನು ಮಂಡೇ ಹೋಗಿದ್ದೆ, ಸೊ 200 ಕೊಟ್ಟು ಒಳಗಡೆ ಹೋದೆ. ನೋಡಿ, ಇಲ್ಲಿ ಎಲ್ಲರೂ ಸೇರ್ಬಿಟ್ಟು ಮಕ್ಕಳು ಗೋಲಿ ಆಟ ಆಡ್ತಾ ಇದ್ದಾರೆ. ನೀವು ಚಿಕ್ಕ ವಯಸ್ಸಲ್ಲಿ ಇರುವಾಗ ಗೋಲಿ ಆಟ ಆಡಿದ್ ನೆನಪಿದ್ಯಾ? ನೋಡಿ ಎಷ್ಟು ನ್ಯಾಚುರಲ್ ಆಗಿದೆ ಅಂತಂದ್ರೆ ರಿಯಲ್ ಆಗಿ ಯಾರೋ ಮಹಿಳೆ ನಿಂತ್ಕೊಂಡಿದ್ದಾರೆ ಅಂತ ಫೀಲ್ ಆಗುತ್ತೆ. ಹಾಗೆ ಬೆಕ್ಕು ಕೂಡ ರಿಯಲ್ ಅಂತಾನೆ ಅನ್ಸುತ್ತೆ. ನೀವೇ ನೋಡಿ. ನೋಡಿ, ನನ್ನ ಸುತ್ತಮುತ್ತಲು ಎಷ್ಟೊಂದು ಜನ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ ಅಲ್ವಾ? ಆದರೆ ಇದೆಲ್ಲ ಗೊಂಬೆಗಳು. ನೋಡಿ, ನಾನು ಸ್ಟಾರ್ಟಿಂಗ್ ಬಂದಾಗ ಯಾರೋ ನಿಜವಾಗ್ಲೂ ಕೂತ್ಕೊಂಡಿದ್ದಾರೆ ಅಂತ ಅನಿಸ್ತು ನನಗೆ. ನೋಡಿ, ಇಲ್ಲಿರುವಂತಹ ಕಾಗೆನೂ ಕೂಡ ಆರ್ಟಿಫಿಷಿಯಲ್ ಅಂತ ಅನ್ಸಲ್ಲ, ರಿಯಲ್ ಅಂತಾನೆ ಅನ್ಸುತ್ತೆ. ನೀವೇನಾದರೂ ಇಲ್ಲಿ ಮಕ್ಕಳಿಗೆ ಕರ್ಕೊಂಡು ಬಂದರೆ ಅವರಂತೂ ತುಂಬ ಖುಷಿ ಆಗ್ತಾರೆ. ಹಾಗೆ ಅವರಿಗೆ ಹಿಂದಿನ ಸಮಾಜ ಹೇಗಿತ್ತು, ಹಳ್ಳಿಗರ ಜೀವನ ಮುಂತಾದ ವಿಷಯಗಳನ್ನು ಮಕ್ಕಳು ಇಲ್ಲಿ ತಿಳಿದುಕೊಳ್ಳಲು ಸಹಾಯ ಆಗುತ್ತೆ. ಹಾಗೆ ಈಗಿನ ಮಕ್ಕಳು ಬರೀ ಮೊಬೈಲ್ನಲ್ಲೇ ಗೇಮ್ ಆಡ್ತಾ ಇರ್ತಾರೆ. ಅದು ನಿಮಗೂ ಗೊತ್ತು, ನನಗೂ ಗೊತ್ತು. ಆದರೆ ಅವ್ರು ಇಲ್ಲಿ ಬಂದರೆ
ಅವರಿಗೆ ಚೌಕಾಬಾರ, ಗೋಲಿ ಆಟ, ಹಗ್ಗ ಜಗ್ಗ ಆಟ, ಟೈಯರ್ ಆಟ, ಚಿನ್ನಿ ದಾಂಡು, ಗಿರ್ಗಿಟ್ಲೆ ಆಟಗಳು, ಹೀಗೆ ಎಲ್ಲ ಜನಪ್ರಿಯ ಆಟಗಳು ಅವರಿಗೆ ಇಲ್ಲಿ ನೋಡೋಕ್ಕೆ ಸಿಗತ್ತೆ. ಹಾಗೆಯೇ ಇಲ್ಲಿರುವಂತಹ ಮನುಷ್ಯರನ್ನೇ ಹೋಲುವ ಪುತ್ಥಳಿಗಳನ್ನು ನೋಡಲು ನಿಜಕ್ಕೂ ಅದ್ಭುತವಾಗಿದೆ. ಇಲ್ಲಿ ದೊಡ್ಡವರಿಗೂ ಖುಷಿ ಅನಿಸುತ್ತೆ, ಚಿಕ್ಕ ಮಕ್ಕಳಿಗೂ ಖುಷಿ ಆಗುತ್ತೆ. ಇಲ್ಲಿ ನೋಡಿ ಹಳ್ಳಿ ಮೇಷ್ಟ್ರು ಹೇಗೆ ಮಕ್ಕಳಿಗೆಲ್ಲ ಪಾಠ ಮಾಡ್ತಿದ್ದಾರೆ ಅಂತ. ಇದನ್ನು ನೋಡಿ ನನಗೂ ಖುಷಿ ಆಯ್ತು. ಏನೋ ಕೇಳಿ, ನಾನು ಟೀಚರ್ ಅಲ್ವಾ, ಅದಕ್ಕೆ. ನೋಡಿ ಪಂಚಾಯಿತಿ ಕಟ್ಟೆ ಇದು. ಹಾಗೆ ಇಲ್ಲಿ ಬಾವಿ, ಇದನ್ನು ನಿಜವಾಗ್ಲೂ ರಿಯಲಿಸ್ಟಿಕ್ ಥರನೇ ಮಾಡಿದ್ದಾರೆ. ಇಲ್ಲಿ ವಿವಿಧ ವೃತ್ತಿಯ ಬಗ್ಗೆ ಪುತ್ಥಳಿಯ ಮೂಲಕ ಅದ್ಭುತವಾಗಿ ಹೇಳಲಾಗಿದೆ. ಹಾಗೆ ಪ್ರತಿಯೊಬ್ಬರಿಗೂ ಅರ್ಥವಾಗಲು ಇದ್ರ ಬಗ್ಗೆ ವಿವರಣೆ ಕೂಡ ಇಲ್ಲಿ ನೀಡಿದ್ದಾರೆ. ಇಲ್ಲಿ ಮೊದಲು ಹಳ್ಳಿಗಳಲ್ಲಿ ಬಟ್ಟೆ ಒಣಸುವ ರೀತಿ, ಮನೆಯ ಮುಂದೆ ದೀಪಗಳು ಇಡಲು ಜಾಗ, ಪ್ರತಿಯೊಂದು ನಮ್ಮನ್ನು ಅದ್ಭುತ ಲೋಕಕ್ಕೆ ಕರೆದುಕೊಂಡು ಹೋಗೋದಂತೂ ನಿಜ. ನೀವು ಇಲ್ಲಿ ಹಾಗೆ ಮುಂದೆ ಬಂದರೆ ಪಾರಂಪರಿಕ ಬೇಸಾಯ ಪದ್ಧತಿ ಹೇಗಿತ್ತು ಮೊದಲು, ಅದನ್ನೆಲ್ಲ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗತ್ತೆ. ನೋಡಿ ಇಲ್ಲಿ ಮೊದಲೆಲ್ಲ ಹಳ್ಳಿಗಳಲ್ಲಿ ಹೇಗೆ ಸಂತೆ ನಡೀತಾ ಇತ್ತು ಅನ್ನೋದನ್ನು ಎಷ್ಟು ಸುಂದರವಾಗಿ ತೋರಿಸಿದ್ದಾರೆ. ನೋಡಿ ಇಲ್ಲಿ ಮೊದಲೆಲ್ಲ ಹಳ್ಳಿಗಳಲ್ಲಿ ಕುಸ್ತಿ ಆಟ ಅಂತ ನಡೀತಾ ಇತ್ತಲ್ವಾ, ಅದನ್ನು ಪುತ್ಥಳಿಗಳ ಮೂಲಕ ಎಷ್ಟು ಚೆನ್ನಾಗಿ ಇಲ್ಲಿ ವಿವರಣೆ ಮಾಡಿದ್ದಾರೆ ಅಂತಂದರೆ ನನಗಂತೂ ಇದು ನೋಡೋಕ್ಕೆ ತುಂಬಾ ಖುಷಿ ಆಯಿತು. ಹಾಗೆ ನಿಮಗೆ ಇಲ್ಲಿ ಟಾಂಗಾ ರೈಡ್ ಕೂಡ ಇದೆ. ನಿಮಗೆ ಇಷ್ಟ ಇದ್ದರೆ ನೀವು ಕೂಡ ಹೋಗ್ಬೋದು. ಹಾಗೆ ಒಳಗಡೆ ರೆಸ್ಟೋರೆಂಟ್ ಕೂಡ ಇದೆ, ನಾವು ಬೇಕಾದರೆ ಅಲ್ಲೇ ತಿನ್ಬೋದು. ನೋಡಿ ಇಲ್ಲಿ ಕಂಬಳ ಆಟ ನಡೀತಾ ಇದೆ. ಕಾಂತಾರ ಫಿಲ್ಮಲ್ಲಿ ನೀವೆಲ್ಲ ನೋಡೇ ಇರ್ತೀರಲ್ವಾ. ರಂಗೋಲಿ ಗಾರ್ಡನ್ ಬಂದವರಿಗೆ ವಸತಿ ಗೃಹ, ಕುಡಿಯಲು ನೀರು, ಶೌಚಾಲಯ ವ್ಯವಸ್ಥೆ ಕೂಡ ಇದೆ. ಇದೆಲ್ಲ ನೋಡ್ತಾ ಇದ್ರೆ ನಾವು ನಿಜವಾಗ್ಲೂ ಹಳ್ಳಿಗೆ ಬಂದಿದ್ದೀವಿ ಅಂತ ಫೀಲ್ ಆಗುತ್ತೆ. ಫ್ರೆಂಡ್ಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮಗೆ ಸಿಗ್ತೀನಿ. ಬೈ ಬಾಯ್. ಥ್ಯಾಂಕ್ ಯು. ಲವ್ ಯು ಆಲ್.